ನಾನು ಕಾರ್ತಿಕ್ ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ಯಾಷನ್ ಇರುತ್ತೆ ಯಾವಾಗ್ಲೂ. ಅಂದ್ರೆ ಇಲ್ಲಲ್ಲ, ಇನ್ನೂ ಹೊರಗಡೆ ಹೋಗ್ಬೇಕು ಅನ್ನೋದು. ಸೊ ಹಂಗಾಗಿ ಕಾರ್ತಿಕ್, ನಾನು ನಿಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ನಾನು ಫಸ್ಟ್ ಪ್ಯಾನ್ ಕರ್ನಾಟಕ ಅಂದೆ, ಬೇಡ ಅಂತ. ನನಗೇನು ಗೊತ್ತು, ನಮ್ದೆಲ್ಲ ಪ್ಯಾನ್ ಕರ್ನಾಟಕ ವಿಡಿಯೋ ಎಲ್ಲ ಮಾಡ್ಬಿಟ್ವಿ, ನಾನು ತಂಬಿ ಪುನೀತ ಎಲ್ಲ ಸೇರ್ಕೊಂಡು. ನಾವು ಅದೇ ಹೇಳೋದು, ದೇವ್ರು ನಾವು ಇಷ್ಟು ಕೇಳಿದ್ರೆ ಇಷ್ಟು ಕೊಡ್ತಾನೆ ಅಂತ. ಅದಕ್ಕೆ ದೇವ್ರಿಗೆ ಇಷ್ಟದಲ್ಲಿ ಇಷ್ಟು ಕೊಡಬಾರ್ದು. ಹಂಗಾಗಿ ದೇವರಾಗಿ ನಿಂತು ನೀವು ಕರ್ನಾಟಕನ ದಾಟಿಸಿದೀರಾ. ಅಂದ್ರೆ ಬಾಂಬೆಯಲ್ಲಿ ನಿನ್ನೆ ಕೂಡ ಕೇಳಿದೆ, ಶೂನ್ಯ ಡೈರೆಕ್ಟರ್ ಫೋನ್ ಮಾಡಿ, ಸರ್ ಆಲ್ಮೋಸ್ಟ್ ಫುಲ್ ಹೌಸ್ ಇದೆ ಸರ್, ಬಾಂಬೆಲಿ ಚೆನ್ನಾಗಿ ಓಡ್ತಿದೆ ಅಂತ. ಹೈದರಾಬಾದ್ ಅಲ್ಲಿ ಕೇಳಿದೆ, ಸರ್ ಚೆನ್ನಾಗಿ ಹೋಗ್ತಿದೆ, ನಾಟ್ ವೆರಿ ಲೆಸ್ ಮೆಂಬರ್ಸ್, ಇಟ್ಸ್ ಮೋರ್ ದೆನ್ 50 to 60% ಅಂದ್ರು. ನಾನು ಅನ್ಕೊಂಡೆ, ಎಸ್, ಏನೋ ಮಾಡಿದೀವಿ, ದೇವ್ರಿದ್ದಾನೆ ಅಂತ. ಸೊ ನಿಮ್ಗೆ ಈ ಇದ್ರ ವೇದಿಕೆ ಮೇಲೆ ಥ್ಯಾಂಕ್ಸ್ ಹೇಳ್ತೀನಿ ಕಾರ್ತಿಕ್. ಥ್ಯಾಂಕ್ ಯು ವೆರಿ ಮಚ್. ನಾನು ಯೋಗಿ, ನೀನ್ ಬಾಮಚ, ನಿಂದೇನು, ನಾನು ಯೋಗಿ ತುಂಬಾ ಹಳೆ ದೋಸ್ತಿಗಳು ನಾವಿಬ್ರು. ಸೊ ಹಾಗಾಗಿ ಯೋಗಿ, ನಿಂಗೂ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಎಲ್ಲರಿಗೂ ನಮಸ್ಕಾರ. ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ವಿಜಯ್ ಅವ್ರಿಗೆ. ಯಾವಾಗಿಂದ ಥ್ಯಾಂಕ್ಸ್ ಹೇಳ್ಬೇಡ ಅಂತ ಹೇಳ್ತೀವಿ ಎಲ್ಲರಿಗೂ. ಬಟ್ ಏನಂದ್ರೆ, ಇಂಡಸ್ಟ್ರಿ ಒಂದು ಬರ್ಡಾಗಿರೋ ಟೈಮಲ್ಲಿ ಆಕ್ಚುಲಿ ಎಲ್ಲರಿಗೂ ನಾವೇನಕ್ಕೆ ಬಂದಿದ್ದಂದ್ರೆ, ಇವತ್ತು ಒಂದು ಹಬ್ಬ ಮಾಡಕ್ಕೆ ಒಂದು ಭೀಮ ಒಂದು ಕಾರಣವಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇಲ್ಲಿಂದ ಎಲ್ಲಾ ಕನ್ನಡ ಸಿನಿಮಾಗಳು ಓಡ್ಲಿ ಇದೇ ನಿಟ್ಟಿನಲ್ಲಿ ಅಂತ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಇಬ್ರಿಗೂ. ಇವ್ರು ನೋಡು, ಪ್ರೊಡ್ಯೂಸರ್ಸ್ ಸಾಯಂಕಾಲ ಮಾಡೋದ್ ಬಿಟ್ಬಿಟ್ಟು ಇವಾಗ ಮಾಡ್ತಾರೆ. ಸಾಯಂಕಾಲ ಆಗಿದ್ರೆ ಊರಬ್ಬ ಮಾಡ್ಬೋದಾಗಿತ್ತು. ಬೇಡ, ಈ ಹಬ್ಬನೇ ಚೆನ್ನಾಗಿದೆ, ಇದೇ ತರ ಆಚರಿಸೋಣ. ಥ್ಯಾಂಕ್ ಯು ಸೋ ಮಚ್. ಅದೇ ಫಸ್ಟ್ ಜಗದೀಶ್ ಮತ್ತೆ ಕೃಷ್ಣನ್ಗೆ ಆಕ್ಚುಲಿ ಎಷ್ಟೊಂದ್ ಜನ ಇವತ್ತು ಸಿನಿಮಾ ಕರ್ನಾಟಕ ಬಿಟ್ಟು ಮಾರ್ಕೆಟ್ ಇದೆ, ಬೆಳೆಸ್ಬೇಕು. ಇವತ್ತಿರೋದು ಇದು ಇಷ್ಟಿರೋದು ಅಷ್ಟಾಗಕ್ಕೆ ಕನ್ಸಿಸ್ಟೆಂಟ್ ಆಗಿ ರಿಲೀಸ್ ಮಾಡಬೇಕು. ಅದರಲ್ಲಿ ಜಗದೀಶ್ಗೆ ಫಸ್ಟ್ ಇಂದ ಹೇಳ್ಕೊಂಡ್ ಬಂದಿದ್ವಿ, ಮಾಡಿಕೊಟ್ರು ಇಬ್ರು. ಆಮೇಲೆ ಎಷ್ಟೊಂದು ನಾನ್ ಥಿಯೇಟ್ರಿಕಲ್ ಇಲ್ಲದೆ ಸ್ಯಾಟಲೈಟ್ ಡಿಜಿಟಲ್ ಸೇಲ್ ಆಗದೇನು ಥಿಯೇಟರೇ ಮೇನ್ ನಮ್ದು ರೆವೆನ್ಯೂ ಅಂತ ಅಂದ್ಬಿಟ್ಟು ನಂಬಿ ವಿಜಯ್ ಸರ್ ಆಗ್ಲಿ ಜಗದೀಶ್ ಅಂಡ್ ಕೃಷ್ಣ ಅವರು ಇವತ್ತು ರಿಸ್ಕ್ ಅಂತಂದ್ರೆ, ಹೌದು, ಬಿಫೋರ್ ರಿಲೀಸ್ ಅವ್ರಿಗೆ ಏನು ಸೇಲ್ ಆಗದೆ, ಬೇರೆ ನಾನ್ ಥಿಯೇಟ್ರಿಕಲ್ ಸೇಲ್ ಆಗದೆ ಹೋಗಿದ್ದು ಫಸ್ಟ್ ಅವರೇ ಅಟೆಂಪ್ಟ್ ಮಾಡಿದ್ದು. ಅಂಡ್ ಸಾರಿ, ಆ ಗಟ್ಸ್ಗೆ ನಾನು ಮೆಚ್ಕೋತೀನಿ. ಯಾಕಂದ್ರೆ ನೀವು ನಂಬಲ್ಲ, ಟಿವಿದಾಗ್ಲಿ ಅಥವಾ ಇನ್ನೊಂದು ಯಾವುದೇ OTT ಪ್ಲಾಟ್ಫಾರ್ಮ್ನಾಗ್ಲಿ, ಬೇಡ ಸರ್ ಆಯ್ತು ನಾವು ಬರ್ತೀವಿ ಬಿಡಿ ಸರ್. ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು, ಗಾಂಧಿನಗರದಲ್ಲಿರೋದೇ ಕೆಲವರು ಎಜುಕೇಟೆಡ್ಸ್, ಇನ್ನೆಲ್ಲರೂ ಹೈಯರ್ ಸ್ಟಡೀಸ್ ಮಾಡಿರೋರು. ಪಾಪ ಇಷ್ಟೊಂದು ಓದಿಲ್ಲ ಅವರು. ನನ್ನ ಕಣ್ಣು ಕಾಣುವಂತ ಕೆಲವರು ಪಾಪ ಎಜುಕೇಟೆಡ್ಸ್ಗಳಿದ್ದೀರಾ. ಮಿಕ್ದವರೆಲ್ಲ PhD ಹೋಲ್ಡರ್ಸು. PhD ನ ಮೀರಿ ಇನ್ಯಾವ್ದನ್ನ HD ಇದ್ರೆ ಅದನ್ನ ಮಾಡಿರ್ತಾರೆ. ಅವರಿಂದನೇ HD ವರ್ಷನ್ ಬಂದಿರೋದು ಗಾಂಧಿನಗರಕ್ಕೆ. ಸೊ ಹಂಗಾಗಿ ಅಂತವ್ರ ಮಧ್ಯೆ ಈ ಎರಡು ಘಟಗಳು ನಿಂತು ನಾವು ಆಯ್ತು ಸರ್, ನಮಗೆ ನಮ್ಮ ಸ್ಟಫ್ ಮೇಲೆ ನಂಬಿಕೆ ಇದೆ ಅಂತೇಳಿ ಎಲ್ಲರೂ ನೋವು ಮಾಡಿದ್ರು. ಯಾರು ತುಂಬಾ ನೋವು ಒಳಗಾಗ್ತಾರೋ ಅವ್ರಿಗೆ ದೊಡ್ಡ ಗೆಲುವು ಸಿಗುತ್ತೆ ಅನ್ನೋಕೆ ಇದೇ ಕಾರಣ. ಆಯ್ತಾ? ಯಾರು ನೋವು ಮಾಡಬೇಡಿ. ನೋವು ಮಾಡಿದವರೆಲ್ಲರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿರಿ. ಇವತ್ತು ಪಾಪ ಇವರಿಬ್ಬರು ನನಗೆ ಒಂದು ತಮ್ಮಂದಿರ ಸಮಾನ. ಅವ್ರು ನೊಂದಿರೋದು ಅವ್ರಿಗೆ ಗೊತ್ತು. ಅಷ್ಟು ನೋವು ಇದ್ರೂ ಎದೆ ತಟ್ಕೊಂಡು ಬಂದ್ರು ನನ್ನ ಜೊತೆ, ಬನ್ನಿ ಸರ್ ಅಂತ. ಯಾಕಂದ್ರೆ ಇರೋದು ಭೀಮಾ, ಇಲ್ಲಿ ಭೀಮಾ ಬಲ. ಸೊ ಹಂಗಾಗಿ ಕೆಣಕಿದ್ರಿ ಇವ್ರನ್ನ. ಆಸ್ ಇಟ್ ಈಸ್, ನೀನ್ ಬರ್ದಂಗೆ ಕೆಣಕದೇ ಇದ್ರೆ ಕ್ಷೇಮ ಅಂತ, ಕೆಣಕದೇ ಇದ್ರೇನೆ ಕ್ಷೇಮ. ಭೀಮನ್ನ ಕೆಣಕಬೇಡಿ ಅಂತ ಹೇಳಿ ಇವತ್ತು ಬಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ತಗೊಂಡಿದೀವಿ ಅಂದ್ರೆ, ನಮ್ಗೆ ಯಾರ್ಯಾರು ನೋವು ಮಾಡಿದ್ರೋ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅನಿಸ್ತೀನಿ. ಥ್ಯಾಂಕ್ ಯು. ಐ ಆಮ್ ಸಾರಿ. ಅದೇ ಆ ರಿಸ್ಕ್ ತಗೊಂಡು ಇವತ್ತು ರಿಲೀಸ್ ಮಾಡಿ ಮತ್ತೆ ಏನಂತಾರೆ ಡೋರ್ಸ್ ಓಪನ್ ಮಾಡೋ ಜನರಿಗೆ ಅಂದಾಗ ಈಗ ನೆಕ್ಸ್ಟ್ ಒಂದು ಲಿಸ್ಟ್ ಇದೆ ಸಿನಿಮಾಗಳು ನೆಕ್ಸ್ಟ್ ವೀಕ್ ನಾಡಿದಿಂದ. ಸೊ ಎಲ್ಲಾ ಸಿನಿಮಾಗೂ ಒಳ್ಳೇದಾಗ್ಲಿ. ಜಗದೀಶ್, ಕೃಷ್ಣ ಅಂಡ್ ವಿಜಯ್ ಸರ್ ಅಂಡ್ ಎಂಟೈರ್ ಟೀಮ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.